ನಾನು 7 kg ಅಕ್ಕಿನ ಕೊಡ್ತಾ ಇದ್ದೆ, 5 kg ಮಾಡಿದವ್ರು ಯಾರು? ಮತ್ತೆ ಯಾಕೆ ಬರೆಯಲ್ಲ ನೀವು? ತೋರಿಸಲ್ಲ? ಎಲ್ಲಿ ತೋರಿಸಿದ್ದೀರಿ? 2 kg ಅಕ್ಕಿ ಜೊತೆ ಎಲ್ಲಿ ತೋರಿಸಿ ಮತ್ತೆ ಯಾಕೆ ಅವ್ರು ಮಾಡ್ತಾ ಇದ್ದಾರೆ? ಎಲ್ಲಪ್ಪ ತೋರಿಸಿದ್ದೀನಿ ನೀನು? ಸುಮ್ಮನೆ ಕೂತ್ಕೊಳ್ರಿ, ನಾನು ನೋಡಿದ್ದೀನಿ ಟಿವಿನಲ್ಲಿ. ಕೂತ್ಕೊಳ್ರಿ, ಸೀನ್ ನೀವೆಲ್ಲ ನೋಡಿಲ್ಲ, ನಾನು ನೋಡಿಲ್ಲ. ತೋರಿಸಿದ್ರ 5 kg 7 kg 5 kg ಕಡಿಮೆ ಮಾಡಿದ್ರು ಅಂತ ತೋರಿಸಿದ್ರ? ಯಾರು ಮಾಡಿದವರು? BJP ಸರ್ಕಾರ ಅಂದ್ರೆ ಯಾರು ಸರ್ಕಾರ? ಮತ್ತೆ ವಿಜಯೇಂದ್ರ ಮಾತಾಡ್ತಾನಲ್ಲ, ಅವ್ನು ಉಗಿಬೇಕಾ ಬೇಡ? ಅದಕ್ಕೆ ಸರ್ ನಿಮ್ಗೆ ಕೇಳ್ತಾ ಇರೋದು, ಆ ಕೆಲಸ ನೀವೇ ಅಲ್ಲಪ್ಪ, ನಿಮಗೆ ಫ್ಯಾಕ್ಟ್ಸ್ ಗೊತ್ತಿರಬೇಕಲ್ವಾ? ಯಡಿಯೂರಪ್ಪನ ಮಗ ವಿಜಯೇಂದ್ರ ಅವ್ನು ಮುಖ್ಯಮಂತ್ರಿ ಮಾಡಕ್ಕೆ ಹೊರಟಿದ್ದಾರೆ. ಯಡಿಯೂರಪ್ಪ ಅಧ್ಯಕ್ಷರು ಮಾಡಿಬಿಟ್ಟು ಅವ ಹೇಳ್ತಾನೆ, ಯಡಿಯೂರಪ್ಪನ ಮಗ ಅವ್ರಿಗೆ ವಾಟ್ ಮಾರಲ್ ರೈಟ್ ಈ ಹ್ಯಾಸ್? ನೀವು ತೋರಿಸಲೇಬಾರ್ದು ಅವ್ರಿಗೆ, ಅವ್ರ ಸ್ಟೇಟ್ಮೆಂಟ್ನೂ ಹಾಕ್ಬಾರ್ದು. ಸರ್ 7 kg ಅಕ್ಕಿಯಿಂದ 5 kg ಮಾಡಿದವ್ರು ನಾವು, ಅವರು 10 kg ಮಾಡಿರೋರು ನಾವು. ಅವ್ರು ಮಾಡಿದ್ರ? ಹಾಂ, ಮತ್ತೆ ಎಲ್ಲಿ ಬಡವರಿಗೆ ಮಾಡಿದ್ವಿ? ನಾನೇನು ಹೇಳಿದ್ದೀನಿ? ಈಗ ಇನ್ಕಮ್ ಟ್ಯಾಕ್ಸ್ ಕೊಡೋರು ಕೊಡಬೇಕಾ ಅಕ್ಕಿನ? ಸರ್ಕಾರಿ ನೌಕರರು ಕೊಡಬೇಕಾ? ಮತ್ತೆ ಯಾಕೆ ತೋರಿಸ್ತೀರಿ ನೀವು ಟಿವಿನಲ್ಲಿ? ಎಲ್ಲಿ ಆ ಥರ ತೋರಿಸಿಲ್ಲ. ನಾ TV9 ಯಾರ್ರೀ? TV9ನಲ್ಲಿ ಏನು ಅವನು ಯಾವನೋ ಹೇಳಿದ್ದು ನಾ TV9 ನೋಡಿದೆ, ಗೊತ್ತಾಯ್ತಾ? ಅಲ್ಲಿ ನೀವು ಹೇಳೋ ಥರ ಇಲ್ಲ. ಅಲ್ಲಿ ನೀನು ಹೇಳಿರೋ ಥರ ಇಲ್ಲ. ನಿನ್ನ ಮಾತು ಯಾರು ಕೇಳ್ತಾರೆ? ಎಡಿಟ್ರು ಮಾಡೋದು ನಿನ್ನ ಮಾತು ಎಲ್ಲಿ ಕೇಳ್ತಾರೆ? ಸುಮ್ಮನೆ ಡೋಂಟ್ ಡಿಫೆಂಡ್. ನಾನು ನೋಡಿದೆ. ಮಾಸಿಕ ಆದಾಯ ಇಲ್ಲ. ಅದಿಲ್ಲ. ಕೇಳಪ್ಪ, ಕೇಳ್ರಿ ಇಲ್ಲಿ. ಸುಮ್ಮನೆ ನಾನೇನು ಹೇಳಿದ್ದೀನಿ ಅಂತಂದರೆ, ಯಾರು ಸರ್ಕಾರಿ ನೌಕರರು ಇದ್ದಾರೆ ಅವರು ಮತ್ತು ಇನ್ಕಮ್ ಟ್ಯಾಕ್ಸ್ ಪೇಯಿ ಅವ್ರು ಮಾತ್ರ ತೆಗೆದಾಕಿ ಅಂತ ಹೇಳಿ. ಇನ್ಕಮ್ ಟ್ಯಾಕ್ಸ್ ಪೇಯಿಗಳಿಗೆ ಯಾಕೆ ಕೊಡಬೇಕು ಅಕ್ಕಿನ? ಬಡವರು ಕೊಡೋದು ಇದು. ಇಟ್ಸ್ ಎ ಪ್ಯೂರ್ಲಿ ಪೂರ್ ಪ್ರೋಗ್ರಾಮ್, ಗೊತ್ತಾಯ್ತಾ? ಸೊ ನಾನು ಅದನ್ನು ತೆಗೆದಾಕಿ ಅಂತ ಹೇಳಿದ್ದೀನಿ. ಅದೇನು ಮಾಡಿದ್ದಾರೆ? ಹಿಂದೆ ಗೈಡ್ಲೈನ್ಸ್ ಮಾಡಿದವ್ರು ಯಾರು? BJP ಸರ್ಕಾರ. ಅವರೇ ಮಾಡಿಬಿಟ್ಟು ಈಗ ಅದಕ್ಕೆ ವಿರುದ್ಧವಾಗಿ ಹೊರಟಿದ್ದಾರೆ. ಅಶೋಕ ಏನು ತಗೊಂಡು ಫೋಟೋ ತೆಗಿಸ್ಕೊಂಡದು ಅಲ್ಲಿ ನಿಂತ್ಕೊಂಡು